ಸ್ನಾನದಲ್ಲಿ ಸಲಾಪದಿನಲಿವ ಚಲುವಿನಾಲರಿಗೆ ಕಾದಿದೆ ಬಾ ಮಧುವ ಇರಲು ಭ್ರಮರ ಬಾ ಚಲುವೆ ಪರಾಗದ ವಧುವೆ ಬಾ ಚಲುವೆ ಪರಾಗದ ವಧುವೆ ಬಾಳಿನ ಜ್ಯೋತಿಗೆ ಬೆಳಕನ್ನು ಚೆಲ್ಲುತ್ತ ಬಾಳಿನ ಜ್ಯೋತಿಗೆ ಬೆಳಕನ್ನು ಚೆಲ್ಲುತ್ತ ಬಾ ಚಲುವೆ ಪರಾಗದ ವಧುವೆ ನೋಟದಲ್ಲಿ ನಲ್ಲನ ಮನಸೆಳೆದೆ ಕಣ್ಣೋಟಕ್ಕೆ ನಾ ಮನಸೋತಿಯೇನೆ ಕುಡಿ ನೋಟದಲ್ಲಿ ನಲ್ಲನ ಮನಸೆಳೆದೆ ಕಣ್ಣೋಟಕ್ಕೆ ನಾ ಮನಸೋತಿಯೇನೆ ಹೃದಯದ ತಾಪವ ನೀಗಿಸುವ ಲಲನೆ ಹೃದಯದ ತಾಪವ ನೀಗಿಸುವ ಲಲನೆ ನಿನೆಯನ ಮನದಲ್ಲಿ ಅನುದಿನ ಬೆಳಗುತ್ತ ನಿನೆಯನ ಮನದಲ್ಲಿ ಅನುದಿನ ಬೆಳಗುತ್ತ ಬಾ ಚಲುವೆ ಪರಾಗದ ಬಾಳಿನ ಜ್ಯೋತಿಗೆ ಬೆಳಕನ್ನು ಚೆಲ್ಲು ಬಾ ಚಲುವೆ ಬಾಳಿನ ಜ್ಯೋತಿಗೆ ಬೆಳಕನ್ನು ಚೆಲ್ಲು ಬಾ ಚಲುವೆ ಪರಾಗದ ಪ್ರಾಣೇಶ್ವರ, ನನ್ನ ದೇವರ ದರ್ಶನಕ್ಕಾಗಿ 4 ದಿನಗಳು ಹಂಬಲಿಸಿದೆ. ಈಗಾದರೂ ಲಭಿಸಿತು ಸ್ವಾಮಿ.
ದೇವನ ಸಂದರ್ಶನವೇನೋ ಹೊಂದಿದೆ. ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ? ನನ್ನ ಸರ್ವಸ್ವವನ್ನು ನಿಮಗೆ ಅರ್ಪಿಸಿರುವಾಗ ಇನ್ನು ನನ್ನದಾಗಿ ಏನು ನೋಡುತ್ತೀರಿ ಸ್ವಾಮಿ? ನಿನ್ನ ಪ್ರಕಾಶದ ಪ್ರೇಮ. ಅದು ಮೊದಲಿಂದ ನಿಮ್ಮದೆಲ್ಲವೇ ಪುನಃ ಕೊಡುವ ಅಗತ್ಯ ಇದೆ? ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸ ಹೊಸದಾಗಿ ಪಡೆಯಬೇಕು ನನ್ನ ಅಭಿಲಾಷೆ ಉತ್ತರ. ವಸಂತ ಬಳ್ಳಿಯು ದಿನ ದಿನವಾದ ಹೊಸ ಹೊಸದಾದ ಹೂಗಳಿಂದ ಸೃಷ್ಟಿಕರ್ತನನ್ನು ಆರಾಧಿಸಿವೆ. ಪಕ್ಷಿಗಳು ದಿನ ದಿನ ಹೊಸ ಹೊಸದಾದ ಗಾನಗಳಿಂದ ಪ್ರಕೃತಿಯನ್ನು ನುಡಿವೆ. ಸರ್ವ ಸಾಕ್ಷಿಯಾದ ಸೂರ್ಯದೇವನು ಪ್ರತಿದಿನವೂ ಪ್ರತಿ ಕ್ಷಣವೂ ಹೊಸ ಹೊಸದಾದ ಕಾಂತಿಯಿಂದ ಜಗತ್ತನ್ನು ಬೆಳಗುವನು. ಆ ದಿನದ ಆನಂದವೂ ಬೆಳಗುವನು. ಈ ದಿನದ ಆನಂದವೂ ನಾಳಿನ ದುಃಖದ ಬೀಜ, ನಾಳಿನ ದುಃಖವು ಮುಂದಿನ ಆನಂದದ ಮೂಲ. ಪ್ರೇಮದ ವಿಚಾರವೂ ಆಗಿ ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಪುನರ್ವಿರಹ, ವಿರಹ ಮತ್ತು ಸಮ್ಮಿಲನ ಈ ಉಭಯ ಭಾವಗಳ ಆಕರ್ಷಣಾ ವಿಕರ್ಷಣೆ ಪ್ರೇಮದ ಜೀವ. ಈ ಆನಂದದ ಸುಪ್ರಭಾತದಲ್ಲಿ ಪುನಃ ನಿನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕು ಎಂದು ನನ್ನ ಬಯಕೆ ಉತ್ತರ. ಸ್ವಾಮಿ, ದೇವರ ಪೂಜೆಯನ್ನು ಬಯಸಿದರೆ ಭಕ್ತರಾದ ನಾನು ನಿರಾಕರಿಸೋಡೆ. ಬನ್ನಿ ಸ್ವಾಮಿಯಲ್ಲಿ ಕುಳಿತುಕೊಳ್ಳಿ. ಪ್ರಾಣೇಶ್ವರ, ನಾನೇ ಪ್ರೀತಿಯಿಂದ ಹಾಯ್ದು ಕಟ್ಟಿರುವ ಮಾಲಿಕೆಯನ್ನು ಅರ್ಪಿಸಿ ಭಕ್ತರಲ್ಲಿ ಪ್ರಸನ್ನನಾಗು. ಪ್ರಾಣೇಶ್ವರ ಪ್ರಿಯ, ನಾನು ಪ್ರೀತಿಯಿಂದ ಕಟ್ಟಿದ ಕಲೆ ಆತಲೆ ಸ್ವಾಮಿ, ನಿಜವಾಗಿಯೂ ಪ್ರಿಯ. ಮನಸ್ಸು ನಗೆ ಬಿಡು ಮೌನ ಬಾಣ ಬಯಸಿರುವೆ, ಬಿಡು ಮೌನ ಬಾಣ ಬಯಸಿರುವೆ.
ನಿಜವಾಗಿಯೂ ನಿಜವಾಗಿಯೂ ಮನಸೋತಿರು ಮೌನ ಬಾಣ ಪ್ರಾಣೇಶ್ವರ ಮಾರೇ ಬಾಪಿಯೇ ಆನಂದದಿ ನಲಿಯುವ ನಾವು ಮಾರೇ ಬಾಪಿಯೇ ಮಾರೇ ಬಾಪಿಯೇ ಆನಂದದಿ ನಲಿಯುವ ನಾವು ಮಾರೇ ಬಾಪಿಯೇ ಮಾರಿನಲ್ಲಿ ಚಂದ್ರಮಾಮನೂ ನಲಿಯುವ ಮಾರಿನಲ್ಲಿ ಚಂದ್ರಮಾಮನೂ ನಲಿಯುವ ಆನಂದದಿ ನಲಿಯುವ ನಾವು ಮಾರೇ ಬಾಪಿಯೇ ಆನಂದದಿ ನಲಿಯುವ ನಾವು ಮಾರೇ ಬಾಪಿಯೇ ರಾಗದಲ್ಲಿ ಅನುರಾಗದಲ್ಲಿ ನಲಿಯೋಣ ಬಾರೆ ರಾಗದಲ್ಲಿ ಅನುರಾಗದಲ್ಲಿ ನಲಿಯೋಣ ಬಾರೆ ಜೀವನಕ್ಕ ಸುಖ ಸವಿಯೋಣ ಬಾ ದೇವಾ ಜೀವನದ ಸುಖ ಸವಿಯೋಣ ಬಾರೆ ಬಾರೆ ಬಾಪ್ರಿಯೇ ಆನಂದದಿ ನಲಿಯುವ ನಾವು ಬಾರೆ ಆನಂದದಿ ನಲಿಯುವ ನಾವು ಬಾರೆ ಬಾಪ್ರಿಯೇ ನನ್ನೊಡನೆ ಕಾಲ ಕಳೆಯುವ ಸ್ವಾಮಿ. ಸುಂದರಿ, ದೇವರು ಪ್ರಸನ್ನನಾಗಿ ತನ್ನ ಪಾರ್ಶ್ವದಲ್ಲಿ ಸ್ಥಾನ ಕೊಟ್ಟು ಬಾ ಈ ಪೀಠದಲ್ಲಿ ಕುಳಿತುಕೋ. ಏಕೆ ಸ್ವಾಮಿ ಅಂತ ಮಗುವಂಗಿ ನನ್ನಿಂದ ಏನಾದ್ರೂ ಅಪರಾಧವಾಯಿತು ಸ್ವಾಮಿ? ಈ ದಿನ ನಾನೊಂದು ಮಹತ್ವ ಕಾರ್ಯವನ್ನು ಸಾಧಿಸಬೇಕಾಗಿದೆ. ನಿನ್ನ ಪ್ರೇಮ ಆರೋಹಣೆಯನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ. ಏನು ಮಾಡಲಿ? ಪ್ರಿಯ, 4 ದಿನದಿಂದ ಯುದ್ಧದಲ್ಲಿ ನಿರತರಾಗಿದ್ದೀರಿ. ಈ ದಿನವನ್ನಾದ ನನ್ನೊಡನೆ ಕಾಲ ಕಳೆಯುವ ಸ್ವಾಮಿ. ಬಾರೆ ಪ್ರೇಯಸಿ ಹರ್ಷದಿ ಸರಸವನಾಡುವ ನಾವು ಬಾರೆ ರೂಪಸಿ ನೀ ಬಾರೆ ರೂಪಸಿ ಪ್ರೇಮದಿ ಕರೆಯುತ್ತ ನಲಿಯುತ್ತ ನಗುತ್ತ ಬಾರೆ ಪ್ರೇಯಸಿ
ಹರ್ಷದಿ ಸರಸವ ನಾಡುವ ನಾವು ಬಾರೇ ರೂಪಸಿ ನೀ ಬಾರೇ ರೂಪಸಿ. ದೂರ ದೂರ ಇನ್ನೇಕೆ ಸನ್ನಿಹಕ್ಕೆ ಬಾರೆ ನನ್ನಾಗೆ. ದೂರ ದೂರ ಇನ್ನೇಕೆ ಸನ್ನಿಹಕ್ಕೆ ಬಾರೆ ನನ್ನಾಗೆ. ಇನ್ನು ಚಿಂತೆ ನಿಗೇಕೆ ತೀರಿಸಿದ ಬಾರ ಬಯಕೆ. ಅರೆ ಭಾಗ್ಯವತಿ ಬಾಳ ಸಂಗಾತಿ ಬಾರೆ ಭಾಗ್ಯವತಿ ಬಾಳ ಸಂಗಾತಿ. ಪ್ರೇಮದ ಕರೆಯುತ್ತ ನಲಿಯುತ್ತ ನಗುತ್ತ ಬಾರೆ ಪ್ರೇಯಸಿ. ಪ್ರಾಣೇಶ್ವರ, ದ್ರೋಣನ ಚಿತ್ರವನ್ನು ಮೇಲಿಸಲು ಯುಧಿಷ್ಠಿರ ಪ್ರಿಯ ನಗುಮುಖದಿಂದ ನನ್ನನ್ನು ಕಳಿಸಿಕೊಡು. ಪ್ರಿಯ, ಯುದ್ಧಕ್ಕೆ ಹೋಗಲೇಬೇಕಾದ್ರೆ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ ಅತ್ತೆಯವರು ಮಾವನಿಗೆ ಸಹಾಯ ಮಾಡಿದಾಗೆ ನಾನು ನಿಮಗೆ ಸಹಾಯಗಳಾಗುವೆನು. ಆ ದಿನ ತಾಯಿಯ ಉಪಾಯವಿಲ್ಲದೆ ಅಸ್ತ್ರಧಾರಣ ಮಾಡಬೇಕಾಯಿತು. ಆದರೆ ಸ್ತ್ರೀಯರಿಗೆ ಯುದ್ಧರಂಗವು ಉಚಿತವಾದ ಸ್ಥಾನವಲ್ಲ. ಪ್ರಿಯ, ಯುದ್ಧಕ್ಕಾಗಿ ಹೊಸಬಿಲ್ಲನ್ನು ತಂದಂತಿದೆ. ನಾನು ಸಾರಿ ಇದೇರಿ ಸ್ವಾಮಿ, ಬಾಣವನ್ನು ಬಿಡಲೇ. ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ಅನಾಂಗ ರಾಜಲಕ್ಷ್ಮಿ, ನಿನ್ನ ಸಖಿಯರು ತಿರುಗಿ ತಂದ ಹೂಗಳನ್ನು ಎದೆಯಿರಿಸು. ರೂಪುಗೊಂಡ ರತಿ ಚಂಚಲ ಕಟಾಕ್ಷ ಬಾಣಗಳನ್ನು ನೋಡು. ಮನ್ಮಥ ಶಾಯಿನಿ, ನಿನ್ನ ಹೃದಯದ ಮಧ್ಯದಲ್ಲಿ ನನಗೆ ಆಶ್ರಯ ಕೊಡು. ಅಬ್ಬಬ್ಬ, ಒಂದೇ ದಿವಸ ಎಷ್ಟೊಂದು ಪ್ರೇಮದ ಮಾತುಗಳು. ಅಮೃತ ಕೋಪವೇ ಆನಂದವ ಬೀರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ಈ ರಾಜನೇಂದ್ರಿಯ ಅಮೃತ ಕೋಪವೇ ಆನಂದವ ಬೀರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ.
ರಾಜನೇಂದ್ರಿಯ ಅಮೃತ ಕೋಪವೇ ಆನಂದವ ಬೀರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ ಕಾರುಣ್ಯಶೀಲೆ ಕೋಮಲ ಬಾಲೆ ಸಂಗ್ರಾಮ ಕಾಂತಿಗೆ ನಾ ಹೋಗುವೆ ಕಾರುಣ್ಯಶೀಲೆ ಕೋಮಲ ಬಾಲೆ ಸಂಗ್ರಾಮ ಕಾಂತಿಗೆ ನಾ ಹೋಗುವೆ ನಾ ಹೋಗುವೆ ನಾ ಹೋಗುವೆ ರಾಜನೇಂದ್ರಿಯ ಅಮೃತ ಕೋಪವೇ ಆನಂದವ ಬೀರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ ಬಾಮಿನಿ ಕೋಪ ಸಾಕಿ ರೂಪ ಬಾಮಿನಿ ಕೋಪ ಸಾಕಿ ರೂಪ ಕಾರುಣ್ಯ ಸಂಪನ್ನ ಲವಣ್ಯ ಬೀರೆ ಕಾರುಣ್ಯ ಸಂಪನ್ನ ಲವಣ್ಯ ಬೀರೆ ವೀರಸತಿ 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 ಎಂದೀಗ ನೀ ಶೋಭಿವೆ ನೀ ರಾಜನೇಂದ್ರಿಯ ಅಮೃತ ಕೋಪವೇ ಆನಂದವ ಬೀರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ ನೀ ರಾಜನೇಂದ್ರಿಯ ಅಮೃತ ಕೋಪವೇ ಆನಂದವ ಬೀರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ ಇಂದು ಉಪವಾಸ ಸಮಾಲ ಉತ್ತರ ನೀನು ಘೋರ ಯುದ್ಧವು ಬಂದೊದಗಿರುವುದು ಆದರೂ ನೀನು ನಗುತ್ತಿರುವೆ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತೋರುವ ಯುದ್ಧವನ್ನು ನಿರ್ಮಿಸಿದ ಹೃದಯನಾದ ವಿಧಿಯೇ ಬೇರೆ ಹಾಸ್ಯಪ್ರಿಯಾದ ಗಾನಮಯ್ಯಾದ ಉತ್ತರೆಯನ್ನು ನಿರ್ಮಿಸ ಕಲಾವಿದನಾದ ವಿಧಾತನೇ ಬೇರೆ ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು ಆಗಲ್ಲ ಸ್ವಾಮಿ ಇದುವರೆಗೂ ಹಾಸ್ಯಮೀಯಾದ ಗಾನಶಿಲೆಯಾದ ಒಬ್ಬ ಉತ್ತರನ್ನು ನೋಡಿದಿರಿ ಇನ್ನು ಮುಂದೆ ವೀರಾಂಗಣಿಯಾದ ವೀರ ಪತ್ನಿಯಾದ ಮತ್ತೊಬ್ಬ ಉತ್ತರನ್ನು ನೋಡುವಿರಿ ಹೋಗು ತರುಣ ವೀರ ನೀನು ಯುದ್ಧದಲ್ಲಿ ಸ್ಥಿರನಾಗು ಚೆಲ್ಲುತ್ತಿದೆ ಸವಿಗಾನ ಎದೆ ಜಲ್ಲದೆಯೂ ಇಲ್ಲ ಬಾಣ ಚೆಲ್ಲುತ್ತಿದೆ ಸವಿಗಾನ ಎದೆ ಜಲ್ಲದೆಯೂ ಇಲ್ಲ ಬಾಣ ನೂರಿನ ಬಯಕೆ ಕನಸಾಗಿ ಕಾಡುವುದೇ ನೂರಿ ಬಯಕೆ ಕನಸಾಗಿ ಕಾಡುವುದೇಕೆ ಮಧು ಮಂತಕ್ಕೆ ಸಿರಿ ಹಂದಿಗೆ ಆದೇಗೆ ಹಂದಿಗೆ ಸಾಗಿ
ನೂತನ ರೋಮಾಂಚನ ದಾಂಪತ್ಯ ಮೆಲ್ಲುಸಿರೆ ಸವಿಗಾನ ಎದೆ ಜಲ್ಲದೆಯೂರಿನ ಬಾಣ ಸಿರೆ ಸವಿಗಾನ ಎದೆ ಜಲ್ಲದೆಯೂರಿನ ಬಾಣ ದಾಂಪತ್ಯದಳು ಸಂಧಾನ ಸಿರಿ ಸವಿಗಾನ ಎದೆ ಜಲ್ಲದೆ ಹೂವಿನ ಬಾಣ ಸಿರಿ ಸವಿಗಾನ ಎದೆ ಜಲ್ಲದೆ ಹೂವಿನ ಬಾಣ. ಹಾಗಾದರೆ ಸಂತೋಷಿತಳಾಗಿ ನನ್ನನ್ನು ಕಳಿಸ್ಕೊಳ್ಳಬರೆ ನನಗೋಸ್ಕರ ಸ್ವಲ್ಪ ದುಃಖಿಸಲು ಹೇಳು ಪ್ರೇಯಸಿ. ದುಃಖಿಸಿ ಸ್ವಾಮಿ, ಮುಖದಲ್ಲಿ ಅರಿಶಿನ ಸುಚ್ಚುತ್ತಾ ಮನಸ್ಸಲ್ಲಿ ದುಃಖವನ್ನು ಮೆಚ್ಚಿಕೊಂಡು ಬೀಳ್ಕೊಡುವ ಪತ್ನಿಯು ಬೀಳ್ಕೊಡುವಳೆ. ಹೋಗು ತರುಣವೀರ, ನೀನು ಯುದ್ಧದಲ್ಲಿ ಸ್ಥಿರನಾಗು. ಉತ್ತರೆಯು ತನ್ನ ಭಾಗದ ಕರ್ತವ್ಯವನ್ನು ಸಾಹಸೋದನ್ನೇ ನಿರ್ವಹಿಸೋಳಲ್ಲವೇ? ನಾನು ನೋಡುತ್ತಿರುವುದು ಏನನ್ನು ಈಶ್ವರ, ಸಂಪೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ, ಇಹ ಸಂಸಾರದ ದುಃಖದಲ್ಲಿ ಸ್ವರ್ಗದ ಆನಂದ. ಕೇಳಿ ಧನ್ಯ ಉತ್ತರ. ಹಾಗಾದರೆ ನಿನಗಾವ ಗೌರವವಿಲ್ಲವೇ ಉತ್ತರ? ಸ್ವಾಮಿ, ನೀನು ಕ್ಷತ್ರಿಯ ರತ್ನ, ನಿನ್ನ ಗೌರವ ಕೀರ್ತಿ ಸಂಪತ್ತು ಪ್ರಾಣೇಶ್ವರ. ಈ ದಿನ ಎಷ್ಟೊಂದು ಜನ ವೀರ ಮಾತೆಯರು ವೀರ ಪತ್ನಿಯರು ಹೃದಯದ ದುಃಖ ವೇಗವನ್ನು ಅಡಗಿಸಿಕೊಂಡು ಕಣ್ಣೀರನ್ನು ಭೂಮಿಗೊದಿಸದೆ ಸಾಹಸಮುಖಿಯರಾಗಿ ಪತ್ನಿ ಪುತ್ರರಿಂದ ಬೀಳ್ಕೊಂಡಿರು. ಅವಾಗ ಗೌರವವಿಲ್ಲವೇ ಉತ್ತರ? ಇರುವುದು ಸ್ವಾಮಿ. ಸ್ವಾಮಿ ಮಡಿದಾಗ ಆತನ ದರ್ಪಿತಳಾದ ಮಡದಿ ಯಾರು? ಪುತ್ರನ ಸಾಹಸವನ್ನು ಕೇಳಿ ಆನಂದ ಭಾಷೆ ಸೇರುತ್ತದೆ ನಾರಿಯ. ಪುರುಷನ ಗೌರವವೇ ನಾರಿ ಗೌರವ, ಅವಳ ಸರ್ವಸ್ವ ದೇವ. ಪ್ರಿಯರಮಣಿ ಕರೆಯುವೆ ಬಾ, ಅರಸನಲೆಯುವ ಬಾರೆ, ಅರಸನಲೆಯುವ ಬಾರೆ, ಪ್ರಿಯರಮಣಿ. ರಾಜನು ನಾನೇ ರಾಣಿಯು ನೀನೇ, ರಾಜನು ನಾನೇ ರಾಣಿಯು ನೀನೇ,
ಅರುಷದಿ ಕರೆಯುವೆ ಬಾ ವಿಜಯ ಜವದೊಳೀಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ 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 ಜವದೊಳೀಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ ಮಹಾಭೀಕರ ಜಯ ಧ್ವನಿಪರ ಸಹಸ್ರ ಕೃಪಾಳು ಭಯಂಕರ ಮಹಾಭೀಕರ ಜಯ ಧ್ವನಿಪರ ಸಹಸ್ರ ಕೃಪಾಳು ಭಯಂಕರ ಮಹಾರಥಿಕ ಬಹುಪಾದಾದಿ ಪರಿವೃತ ಮಹಾರಥಿಕ ಬಹುಪಾದಾದಿ ಪರಿವೃತ ಮಹೋಕ್ರಾಂತಿ ಪಟ ಸಮಕ್ರಾಂತ ವಿಜಯ ವಿಜಯ ಜವದೊಳೀಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ ಅಹಿತ ನಿವಹಯುತ ದುರುಗ ಗಜ ಸಹಿತ ವಿಭವ ವಿಜಯ ಮುದಿತ ಅಹಿತ ನಿವಹಯುತ ದುರುಗ ಗಜ ಸಹಿತ ವಿಭವ ವಿಜಯ ಮುದಿತ ತುಹಿನ ರೋಗಿ ಕುಲ ಮಹಾಂಜಿನಿ ಕಿಲ ರೋಗಿ ಕುಲ ಮಹಾಂಜಿನಿ ಕಿಲ ನೃಪ ಭರಿತ ಗುರು ವಿಷಯ ಪರಿಕಲಿತ ನೃಪ ಭರಿತ ಗುರು ವಿಷಯ ಪರಿಕಲಿತ ನೃಪ ಭರಿತ ಕುರು ವಿಷಯ ಪರಿಕಲಿತ ನೃಪ ಭರಿತ ಕುರು ವಿಷಯ ಪರಿಕಲಿತ ವಿಜಯ ವಿಜಯ ಜವದೊಳೀಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ ಪರಮಾತ್ಮ, ಈ ಉಭಯ ಸೈನ್ಯದ ಮಧ್ಯೆ ರಥವನ್ನು ನಿಲ್ಲಿಸಿ ನನ್ನೊಡನೆ ಯುದ್ಧ ಮಾಡಲು ಬಂದಿರುವ ಕ್ಷತ್ರಿಯ ವೀರರನ್ನು ನನಗೊಂದು ಸಾರಿ ತೋರಿಸುವುದೇವಾ? ನಿನ್ನಿಚ್ಛೆ ಪಾರ್ಥ. ಅರ್ಜುನ, ಪರಮಾತ್ಮ, ಅಲ್ಲಿ ನೋಡು, ಕೌರವನ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮೀಲಿತವಾದ ಸಾಗರದಂತೆ ಶೋಭಿಸುತ್ತಿರುವುದು. ಇತ್ತ ನೋಡು, ಕೌರವನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನರೊಡನೆ ಅಶ್ವಾರೂಢನಾಗಿ ಸೇನಾರಚನೆಯನ್ನು ಪರಿಶೀಲಿಸುತ್ತಿರುವನು. ಅವನ ಹಿಂದೆ ಸೌಬಲ ರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವರಥಗಳಲ್ಲಿ ಕುಳಿತಿರುವವರೇ ಕೌರವನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿ ದುರ್ಯೋಧನನ ಮಕ್ಕಳೂ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾಗಿರುವ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುಖಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥದಲ್ಲಿ ಶ್ವೇತವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವನ ಸೇನಾಪತಿ ಭೀಷ್ಮನು. ಹೌದು ಪರಮಾತ್ಮ. ನೆರೆಗೂದಲಿನಿಂದ ತುಂಬಿದ ಅವನ ಮಸ್ತಕದಲ್ಲಿ ವಜ್ರಖಚಿತವಾದ ಅಧಿಕಾರ ಮುಕುಟವು ರಾರಾಜಿಸುತ್ತಿರುವುದು. ಅರ್ಜುನ, ಪರಮಾತ್ಮ, ಆತನು ನಿಮ್ಮ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು
ಆ ಮಹಾಪುರುಷನಿಗೆ ವಂದಿಸು. ಆಜ್ಞೆ ಮಾಧವ. ಭೀಷ್ಮಾನ್ ಕುರುಪಿತಾಮಹ ಈ ಅರ್ಜುನ ಪ್ರಣಾಮಗಳನ್ನು ಸ್ವೀಕರಿಸಿ. ಪರಮಾತ್ಮ, ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತೋರಬಲ್ಲನಾದರೆ ಈ ಅರ್ಜುನನ ಪತನವೇ ಅಥವಾ ಉತ್ಥಾನವೇ ದೇವ? ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ಪರಮಾತ್ಮ, ನನ್ನ ಅಂಗಗಳು ಹದುತ್ತಿರು, ನಾಲಿಗೆಯು ಒಣಗುತ್ತಿರು, ಕೈಯಿಂದ ಗಾಳಿಯು ಕಳೆತಿತ್ತು. ಇಷ್ಟೆಲ್ಲ ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ. ಇವರೆಲ್ಲರೂ ನನ್ನ ಬಂಧು ಬಾಂಧವರು. ರಾಜ್ಯದ ಮೇಲೆ ಆಸೆಯಿಂದ ಇವರನ್ನು ವಧಿಸಲು ನನ್ನಿಂದಾಗದು ದೇವ. ಯುದ್ಧದ ಹೊರತಾಗಿ ಕ್ಷತ್ರಿಗೆ ಮತ್ತಾವ ಧರ್ಮವಿಲ್ಲವೇ? ಅರ್ಜುನ, ಈ ವಿಷಮಾವಸಾರದಲ್ಲಿ ಇಂತಹ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಮುಟ್ಟಿತು? ಕ್ಷತ್ರಿಯ ವೀರನಾಗಿ ಜನಿಸಿ ಅನಾರ್ಯನಂತೆ ವರ್ತಿಸುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ರಣಧೀರ ಅರ್ಜುನನೆಂಬ ಬಿರುದನ್ನು ನಿರಾಕರಿಸಿ ರಣಹೇಡಿ ಎಂಬ ನಿಂದನೆಗೆ ಗುರಿಯಾಗಬೇಡ. ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಪರಮಾತ್ಮ, ಒಂದು ಸಾರಿ ಕುರುಸೇನೆ ಕಡೆ ದೃಷ್ಟಿಸಿ ನೋಡು. ಭೀಷ್ಮಾನ್ ಪಿತಾಮಹನು, ಆಚಾರ್ಯ ದ್ರೋಣನು, ನನಗೆ ಅಸ್ತ್ರ ಶಿಕ್ಷಣ ಹೇಳಿಕೊಟ್ಟ ಗುರುವಾದ ಇವರ ಮೇಲೆ ಬಾಣ ತಡುವುದೇ ಇದು ನನಗೆ ಸಮ್ಮತಿಸುತ್ತಿಲ್ಲ ದೇವ. ಅರ್ಜುನ, ಯಾರನ್ನು ಯಾರು ವಧಿಸುವರು? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಗಳನ್ನು ಬಿಸುಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಮತ್ತೊಂದು ದೇಹವನ್ನಾಶ್ರಯಿಸುವುದು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಕ್ರಿಯೆಯು ಸಹಜವಾದದ್ದು. ಪಂಡಿತನಾದವನು ಅದಕ್ಕಾಗಿ ದುಃಖಿಸುವುದಿಲ್ಲ. ಈ ಭೀಷ್ಮ, ದ್ರೋಣ, ನಾನು ನೀನು ಸಹ ಈ ಹಿಂದೆ ಅನೇಕ ಸಾರಿ ಜನಿಸಿರುವೆವು, ಮುಂದೆಯೂ ಜನಿಸುವೆವು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವುದು. ಅವಶ್ಯಕವಾಗಿ ಆಗಬೇಕಾದ ಕೆಲಸಕ್ಕೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯನ ಧರ್ಮ. ನೀನು ನಿನ್ನ ಧರ್ಮವನ್ನು ಪಾಲನೆ ಮಾಡು ಪಾರ್ಥ. Halo.
ಇಲ್ಲದ ನೋಡು ನಿಷ್ಠೆಯಿಂದ ನೋಡು 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 ಪಾರ್ಥ ಹೇಳಿತನವಿದೇಕೆ ನೋಡು ನೋಡು ಪಾರ್ಥ ಪರಮಾತ್ಮ, ನಾನು ಏಡಿಯಲ್ಲ, ಆದರೂ ಯುದ್ಧೋನ್ಮುಖನಾಗಿರೋನು. ಕ್ಷತ್ರಿಯವರಿಗೆ ಮತ್ತಾವ ಧರ್ಮವಿಲ್ಲವೇ? ಅರ್ಜುನ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮಾವಲಂಬನವು ಅನರ್ಥಕಾರಿ. ನೆನಪಿಡೋ ಅರ್ಜುನ, ಇದು ಧರ್ಮ ಯುದ್ಧ. ನೀನು ಈ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಪಾಲಿಸದ ಪಾಪಕ್ಕೆ ಗುರಿಯಾಗುವೆ. ಆತ್ಮೀಯರು ವಂಚಕರೆಂದು ನಿಂದಿಸುವರು, ಶತ್ರುಗಳು ಹೇಡಿ ಎಂದು ಅಳಿಯುವರು. ಆದ್ದರಿಂದ ಈ ಮನೋವಿಕಾರವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು. ಕರ್ಮವೇ ಪೌರುಷದ ಲಕ್ಷಣ. ಅಕರ್ಮಣ್ಯನಾದ ಮಾನವನು ಜೀವಂತ ಶವದಂತೆ, ಸರ್ವರ ನಿಂದೆಗೂ ಪಾತ್ರನು. ಈ ಅಜ್ಞಾನದಿಂದ ಕರ್ಮಭ್ರಷ್ಟನಾಗಬೇಡ ಪಾರ್ಥ. ವಾಸುದೇವ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು, ಧರ್ಮನಾಶವೋ ಧರ್ಮ ರಕ್ಷಣೆಯೋ, ಈ ಉಭಯ ಭ್ರಷ್ಟನಾಗಿರುವುದೇವ, ನನಗೊಂದು ದಾರಿಯನ್ನು ತೋರಿಸು. ಅರ್ಜುನ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನಾಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳನ್ನು ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಈ ದಿವ್ಯವಾಣಿಯಿಂದ ನನ್ನನ್ನು ಎಚ್ಚರಗೊಳಿಸುತ್ತಿರುವ ನೀನ್ಯಾರು ದೇವ? ಈ ಲೋಕದಲ್ಲಿ ನಿನ್ನ ಕರ್ಮವೇನು? ಅರ್ಜುನ, ನಾನು ನೀನು ಇಹಲೋಕದಲ್ಲಿ ಅನೇಕ ಸಾರಿ ಜನ್ಮಿಸಿರುವೆವು. ನನಗೆ ಅವುಗಳ ನೆನಪಿರುವುದು ನಿನಗಿಲ್ಲ. ನಾನು ಜನ್ಮ ಜರಾಹಿತನು, ಅವ್ಯಾತ್ಮಕನು, ಪಂಚಭೂತಗಳಿಗೆ ಒಡೆಯನು. ಆತ್ಮಮಾಯೆಯಿಂದ ಪ್ರಕೃತಿಯನ್ನಾಶ್ರಯಿಸಿ ಭೂಮಿಯಲ್ಲಿ ಅವತರಿಸುವೆನು. ಯಾವಾಗ ಧರ್ಮದ ಪತನವು ಅಧರ್ಮದ ಉದ್ಧಾರವೂ ಆಗುವುದೋ ಆಗ ನಾನು ಭೂಮಿಯಲ್ಲಿ ಅವತರಿಸುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವು ನನ್ನ ಅವತಾರದ ಉದ್ದೇಶಗಳು. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳನ್ನು ನನಗೆ ತಿಳಿಯುವ ಬಗೆಯಾಗಿ ಕರುಣಿಸು ಮಹಾಮಹಿಮ. ಅರ್ಜುನ, ಧರ್ಮ
आत्मानं सृजाम्यहं परित्राणाय साधूनां विनाशाय च दुष्कृतम् धर्मसंस्थापनार्थाय सम्भवामि युगे युगे सम्भवामि युगे युगे सम्भवामि युगे युगे ಅರ್ಜುನ, ಪರಮಾತ್ಮ, ನಾನು ಮಾಯಾರೂಪಿ. ಧರಿತ್ರಿ ಎನಿಸಿ ಪ್ರಾಣಿಗಳಿಗೆ ಜೀವ ಕೊಡುವೆನು. ಜಲರೂಪದಿಂದ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸಿರುವೆನು. ಮನಸ್ಸು, ಬುದ್ಧಿ, ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮನುಷ್ಯನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮ ವಿಕಾಸದ ರಾಜಪಥದಲ್ಲಿ ನಡೆಸುವೆನು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭವ ಪ್ರಳಯಗಳಿಗೆ ನಾನೇ ಕಾರಣನು. ಸರ್ವಾಂತರ್ಯಾಮಿಯಾದ ಪರಾವಸ್ತುವು ನಾನು. ದಾರದಲ್ಲಿ ಮಣಿಸಮೂಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು. ಸೂರ್ಯ ಚಂದ್ರರ ಕಾಂತಿಯು ನನ್ನದು. ವೇದಗಳಲ್ಲಿನ ಓಂಕಾರವು ನಾನು. ಸಮಸ್ತ ಭೂತಗಳ ಅಧಿಕಾರಣನೂ ನಾನು. ಮನುಷ್ಯರಲ್ಲಿನ ಪೌರುಷವು ನನ್ನದು. ಅರ್ಜುನ, ಪರಮಾತ್ಮ, ನಾನು ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮುವು, ಪರ್ವತಗಳಲ್ಲಿ ಮೇರುವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವೂ ಆಗಿರುವನು. ಅರ್ಜುನ, ಪರಮಾತ್ಮ, ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲೊಂದು ಅಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ, ಸ್ಥಿತಿ, ಪ್ರಳಯಗಳು ನಡೆಯುವವು. ಪರಮಾತ್ಮ, ನಿನ್ನ ನುಡಿಗಳಿಂದ ನಾಶವಾಯಿತು. ನನ್ನ ಹೃದಯದ ಅಂಧಕಾರ ಓರಿಯಿತು. ಹೇ ಯೋಗೇಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನ ಮಾಡುದೇವಾ. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಳ ಸ್ವರೂಪನು ನಾನು. ಈ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿಗೆ ಆಪೋಷಣ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳಬಲ್ಲೆನು. ನೀನು ನೆಪ ಮಾತ್ರಕ್ಕೆ ನನಗೆ ಸಹಾಯಕನಾಗಿ ಯುದ್ಧದಲ್ಲಿ ಜಯವನ್ನು ಗಳಿಸಿ ಕೀರ್ತಿಯನ್ನು ಗಳಿಸು. ಓಹೋ, ಎಂತಹ ಭಯಾನಕ ರೂಪವಿದು. ಎಂಬನವು ಚಂಚಲರ ಕತ್ತಲೆಯಾಗಿ ಬೆಳಕು ನೀನಾಗಿ ಸ್ಥಿರಚಿತ್ತವಾಯ್ತೆ ದೇವಾ. ಕಿಂಕರನ ಪೊರೆಯೋ ಕರುಣ ನಿನ್ನ ತೋರಿಯ ರೂಪವ ತೋರೋ ಗಿರಿಧಾರಿ ಗಿರಿಧಾರಿ. ಶರಣರ ಮೊರೆಯೋ ಜೀವನ ನಿಧಿಯೇ. ಶರಣರ ಮೊರೆಯೋ ಜೀವನ ನಿಧಿಯೇ. ದಾರಿ ಕಾಣದೆ ನೊಂದು ಬಳಲಿದೆ. ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ಕರುಣಿಸುನಿ ರಾಧಾರಮಣ, ಮುಕ್ತಿಯ ಕರುಣಿಸುನಿ. ಶಾಂತಲಾರೆ ಪ್ರಭು ನಿನ್ನ ವಿಶ್ವರೂಪವ. ತೋರಲಾರೆ ಪ್ರಭು ನಿನ್ನ ವಿಶ್ವರೂಪವ. ಜೋಡಿಸಿ ಕರಗಳ ದೇವಿ ಚರಣಕ್ಕೆ. ಜೋಡಿಸಿ
ಸಹಿಸದೆ ಬೇಗಲ ರೂಪವ ಬೇಗೆಯ ಸಹಿಸದೆ ಚರಣರ ಪೊರೆಯೋ ಜೀವನ ನಿಧಿಗೆ ದಾರಿ ಕಾಣದೆ ನೊಂದು ಬಳಲಿದೆ ದಾರಿ ಕಾಣದೆ ನೊಂದು ಬಳಲಿದೆ ಚಂದ್ರ ಕರುಣಿಸುನಿ ರಾಧಾರಮಣ ಮುತ್ತಿಯ ಕರುಣಿಸುನಿ 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 ಎಂಥ ಭಯಾನಕ ರೂಪ ಇದು. ಮಾನವನ ಚಸ್ಕಿನಿಂದ ಇದನ್ನು ನೋಡಲಾರೆನು. ಕೈಕಾಲುಗಳು ಕಂಪಿಸುತ್ತಿರುವು. ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನಾಗಿ ಮಾಡೋದೇವ. ಭಯವನ್ನು ಬಿಡು ಪ್ರಾಣಸಖ. ಗದಾಚಕ್ರ ಶೋಭಿತನಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಪ್ರಶಾಂತವಾದ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ನೌಕೆಯನ್ನು ಸುರಕ್ಷಿತವಾಗಿ ನೋಡಿಕೊಂಡು ದಡವನ್ನು ಮುಟ್ಟಿಸಲು ನಾನು ಕರ್ಣಧಾರನಾಗಿ ನಿಂತಿರುವೆನು. ತೆಗೆದುಕೋ ಧನುರ್ಬಾಣಗಳನ್ನು, ಮೊಳಗಿಸು ರಣಕಹಳೆಯನ್ನು. ಎಲ್ಲೋ ಎಲ್ಲೋ ದುರ್ಯೋಧನ, ಎಲ್ಲಡಿಗಿರಿಯುವ ಮೂಡ, ನಾ ಸೋತಿನ ನೋಯಿನಂತೆ ಎಲ್ಲಡಿಗಿರಿಯುವೋ ಬಾರಾಚೆ. ಗಂಡು ಗಲಿಯಾಗಿದ್ದರೆ ಬಾರಾಚೆ. ಭೀಮ, ವಿರಾಟ ನಗರದ ಅಡುಗೆ ಮನೆ ಭಟ್ಟಂಗೆ ವೀರ ಹೃದಯವನ್ನು ನೀನೇನು ಬಲ್ಲೆಯೋ? ನಾನು ಹೇಡಿಯಂತೆ ಸರೋವರದಲ್ಲಿ ಅಡಗಿ ಕುಳಿತಿಲ್ಲ. ಯುದ್ಧಕ್ಕೂ ಮೊದಲು ಕ್ಷಣ ಕಾಲ ವಿಶ್ರಾಂತಿಯನ್ನು ಬಯಸಿದನು. ಹಾಗಾದರೆ ಯುದ್ಧವನ್ನು ಮಾಡಿಸು. ಯಾವ ಯುದ್ಧವನ್ನು ಮಾಡೋಣ? ಯುದ್ಧ ಮಾಡು. ಭೀಮಸೇನ, ತೊಡೆಯನ್ನು ತಟ್ಟಿ ಯುದ್ಧ ಮಾಡು. ಈಗ ನನಗೆ